ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಅಹಂ ತನ್ನನ್ನು ತಾನು ಇತರರಿಗಿಂತ ಮೇಲು ಎಂದು ಭಾವಿಸುವುದು. ಸದಾ ತಾನು ಅಗ್ರಪಂಕ್ತಿಯಲ್ಲಿರಬೇಕು. ಎಲ್ಲರೂ ನನಗೆ ಮನ್ನಣೆ ಕೊಡಬೇಕು. ಎಲ್ಲೇ ಆಗಲಿ, ಯಾವುದೇ ವಿಷಯದಲ್ಲಾಗಲಿ ಮೊದಲು ಪ್ರಾಶಸ್ತ್ಯ ತನಗೇ ತಲ್ಲಬೇಕು ಎಂಬುದು ಅಹಂ. ಅಹಂ ಎಂಬುದೇ ಒಂದು ಸ್ವಯಂ ಪ್ರಾಮುಖ್ಯತೆಯ ವಿಪರೀತ ಭಾವನೆ, ಶ್ರೇಷ್ಠತೆಯ ವ್ಯಸನ ಎಂದು ಹೇಳಬಹುದು ಅಲ್ವಾ. ಅಹಂ ಪಡಬಾರ್ದು. ಅಹಂ ಪಟ್ಟರೆ ಎಲ್ಲಿ ಇಡಬೇಕೋ ದೇವರು ಅಲ್ಲೇ ಇಟ್ಟಿರ್ತಾನೆ. ಅದರಿಂದ ಅಹಮ್ಮನ್ನು ನಾವು ಮೊದಲು ಬಿಡಬೇಕು. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಶ್ರೀ ಮಹಾವಿಷ್ಣುವಿನ ವಾಹನದ ಗರುಡ ಯಾರು ಅದರ ಕತೆ ತಿಳ್ಕೊಳ್ಳೋಣ. ಮಹಾವಿಷ್ಣುವಿನ ವಾಹನ ಗರುಡ, ಅದರ ಕತೆ. ಋಷಿ ಕಶ್ಯಪರು 21 ಮಂದಿ ಪತ್ನಿಯರನ್ನು ಹೊಂದಿದ್ದರು. ಆ ಪೈಕಿ ದಕ್ಷ ಪ್ರಜಾಪತಿಯು 13 ಹೆಣ್ಣು ಮಕ್ಕಳಲ್ಲಿ ಇಬ್ಬರು, ವಿನುತ ಮತ್ತು ಕದ್ರು, ಈ ಇಬ್ಬರು ಸಹೋದರಿಯರು ಪರಸ್ಪರ ಅಸೂಯೆಯನ್ನು ಭಾವನೆಯನ್ನು ಹೊಂದಿರುವುದಾಗಿದ್ದರು. ಇಬ್ಬರಿಗೂ ಮಕ್ಕಳಿರಲಿಲ್ಲ. ಆದ್ದರಿಂದ ಪತಿ ಕಶ್ಯಪ ಮಹರ್ಷಿ ಇಬ್ಬರಿಗೂ ಸಂತಾನ ಭಾಗ್ಯದ ವರವನ್ನು ನೀಡಿದನು. ವಿನುತ 2 ಶಕ್ತಿಶಾಲಿ ಪುತ್ರರನ್ನು ಕೇಳಿದಳು ಮತ್ತು ಕದ್ರು ಮೊಟ್ಟೆಯ ರೂಪದಲ್ಲಿ ಹುಟ್ಟುವ 1000 ನಾಗಪುತ್ರರನ್ನು ಕೇಳಿದಳು. ಹಾವಿನಂತೆ ಕದ್ರುವಿನ 1000 ಗಂಡು ಮಕ್ಕಳು ಮೊಟ್ಟೆಯಿಂದ ಜನಿಸಿದರು ಮತ್ತು ಅವರ ತಾಯಿಯ ಸೂಚನೆಯಂತೆ ಕೆಲಸ ಮಾಡಲು ಪ್ರಾರಂಭಿಸಿದರು. ಕದ್ರುವಿಗೆ ನೀಡಿದ್ದ ವರದಲ್ಲಿ ಈಗಾಗಲೇ ಆಕೆ ಮಕ್ಕಳನ್ನು ಪಡೆದುಕೊಂಡಿದ್ದರು. ವಿನುತನಿಗೆ ನೀಡಿದ್ದ ವರದಿಂದ ಇನ್ನೂ ಆಕೆ ಯಾವುದೇ ಮಗುವನ್ನು ಪಡೆದಿರಲಿಲ್ಲ. ಈ ತರಾತುರಿಯಲ್ಲಿ ವಿನುತ ಮೊಟ್ಟೆ ತಾನಾಗಿಯೇ ಒಡೆಯುವ ಮುನ್ನವೇ ತಾನೇ ಒಡೆದಳು. ಅಭಿವೃದ್ಧಿ ಹೊಂದಿದ ಮಗು ಮೊಟ್ಟೆಯಿಂದ ಹೊರಹೊಮ್ಮಿತು. ಅದರ ಮೇಲಿನ ದೇಹವು ಮನುಷ್ಯರಂತೆಯೇ ಇತ್ತು, ಆದರೆ ಕೆಳಗಿನ ದೇಹವು ಇನ್ನೂ ಪ್ರೌಢಾವಸ್ಥೆಯನ್ನು ತಲುಪಿರಲಿಲ್ಲ. ಆ ಮಗುವಿಗೆ ಹೆಸರೇ ಅರುಣ. ಅರುಣ ತನ್ನ ತಾಯಿಯ ವಿನುತಳನ್ನು ಕುರಿತು ಹೀಗೆಂದು ಹೇಳುತ್ತಾನೆ: ನನ್ನ ತಂದೆ ಹೇಳಿದ ನಂತರವೂ ನೀನು ತಾಳ್ಮೆ ಕಳೆದುಕೊಂಡು ನನ್ನ ದೇಹವನ್ನು ಹಿಗ್ಗಿಸಲು ನನಗೆ ಬಿಡಲಿಲ್ಲ. ಆದ್ದರಿಂದ ನೀನು ನಿನ್ನ ಜೀವನವನ್ನು ಸೇವಕಿಯಾಗಿಯೇ ಕಳೆಯಬೇಕಾಗಿದ್ದರಿಂದ ನಾನು ನಿನ್ನನ್ನು ಶಪಿಸುತ್ತೇನೆ ಎಂದು ಶಾಪವನ್ನು ನೀಡುತ್ತಾನೆ. ವಿನುತಾಳ 2ನೇ ಮಗುವಿನ ಜನನ. ಭಯದಿಂದ ವಿನುತ 2ನೇ ಮೊಟ್ಟೆಯನ್ನು ಒಡೆಯಲಿಲ್ಲ ಮತ್ತು ಮಗನ ಶಾಪದಿಂದ ಅವಳು ತನ್ನ ಪಂಥವನ್ನು ಕಳೆದುಕೊಂಡು ತನ್ನ ತಂಗಿಯ ಸೇವಕಿಯಾಗಿ ಬದುಕಲು ಪ್ರಾರಂಭಿಸಿದಳು. ಬಹಳ ಸಮಯದ ನಂತರ 2ನೇ ಮೊಟ್ಟೆ ಒಡೆದು ಅದರಿಂದ ದೈತ್ಯಾಕಾರದ ಹದ್ದೊಂದು ಹೊರಹೊಮ್ಮಿತು. ಅದರ ಮುಖವು ಪಕ್ಷಿಯಂತಿತ್ತು ಮತ್ತು ದೇಹದ ಉಳಿದ ಭಾಗವು ಮನುಷ್ಯರಂತೆ ಇತ್ತು. ಅದು ತನ್ನ ಪಕ್ಕೆಲುಬುಗಳಲ್ಲಿ ಬೃಹತ್ ರೆಕ್ಕೆಯನ್ನು ಪಡೆದುಕೊಂಡಿತ್ತು. ಗರುಡನಿಗೆ ತನ್ನ ತಾಯಿ ಆಕೆಯ ತಂಗಿಯ ದಾಸಿ ಎಂದು ತಿಳಿದಾಗ ಅವನು ತನ್ನ ತಾಯಿಯನ್ನು ಮುಕ್ತಿಗೊಳಿಸುವಂತೆ ತನ್ನ ಚಿಕ್ಕಮ್ಮ ಕದ್ರು ಮತ್ತು ಆವಿಗೆ ರೂಪದಲ್ಲಿದ್ದ ಆಕೆಯ ಪುತ್ರನು ಕೇಳಿಕೊಳ್ಳುತ್ತಾನೆ. ತಾಯಿಗಾಗಿ ಜೀವವನ್ನೇ ಪಣಕ್ಕಿಟ್ಟು ಏನು ಮಾಡ್ತಾರೆ? ಸರ್ಪ ದಾಸ್ಯದಿಂದ ನಿನ್ನ ತಾಯಿಯನ್ನು ಮುಕ್ತಿಗೊಳಿಸಬೇಕಾದರೆ ನೀನು ಅಮೃತ ಮಂಥನದಿಂದ ತೆಗೆದ ಅಮೃತವನ್ನು ನಮಗೆ ತಂದು ಕೊಡಬೇಕೆಂದು ಕದ್ರುವಿನ ಮಕ್ಕಳಾದ ಸರ್ಪಗಳು ಕೇಳುತ್ತವೆ. ಅಮೃತವನ್ನು ತೆಗೆದುಕೊಳ್ಳಲು ಗರುಡನು ತಕ್ಷಣವೇ ಸ್ವರ್ಗಲೋಕಕ್ಕೆ ಹೊರಟನು. ಅಮೃತದ ರಕ್ಷಣೆಗಾಗಿ ದೇವತೆಗಳ 3 ಹಂತಗಳ ಕಠಿಣ ರಕ್ಷಣಾ ಕವಚವನ್ನು ನಿರ್ಮಿಸಿದರು. ಮೊದಲ ಹಂತದಲ್ಲಿ ಬೆಂಕಿಯು ದೊಡ್ಡ ಪರದೆಗಳನ್ನು ಹಾಕಲಾಯಿತು. ಎರಡನೆಯದು ಮಾರಣಾಂತಿಕ ಆಯುಧಗಳ ನಡುವಿನ ಘರ್ಷಣೆಯ ಗೋಡೆ ಮತ್ತು ಅಂತಿಮವಾಗಿ 2 ವಿಷಕಾರಿ ಹಾವುಗಳನ್ನು ಕಾವಲುಗಾರನಾಗಿ ಇಡಲಾಗಿತ್ತು. ಅಲ್ಲಿಗೂ ತಲುಪುವ ಮುನ್ನ ದೇವತೆಗಳೊಂದಿಗೆ ಪೈಪೋಟಿ ನಡೆಸಬೇಕಿತ್ತು. ಗರುಡನು ಕಿಕ್ಕಿರಿದ ದೇವತೆಗಳನ್ನು ಸೆದರಿಸಿದನು. ಆಗ ಗರುಡನು ಅನೇಕ ನದಿಗಳ ನೀರನ್ನು ತನ್ನ ಬಾಯಿಯಿಂದ ತೆಗೆದುಕೊಂಡು ಮೊದಲ ಹಂತದ ಬೆಂಕಿಯನ್ನು ನಂದಿಸಿದನು. ಮುಂದಿನ ಮಾರ್ಗದಲ್ಲಿ ಗರುಡನು ತನ್ನ ರೂಪವನ್ನು ತಗ್ಗಿಸಿದನು ಮತ್ತು ಯಾವ ಆಯುಧವೂ ತನಗೆ ಹಾನಿಯಾಗದಂತೆ 3ನೇ ಹಂತವನ್ನು ತಲುಪಿದನು. ತನ್ನ 2 ಕಾಲುಗಳಲ್ಲಿ ಹಾವುಗಳನ್ನು ಹಿಡಿದುಕೊಂಡು ತನ್ನ ಬಾಯಿಯಲ್ಲಿ ಅಮೃತದ ಕಲಶವನ್ನು ಎತ್ಕೊಂಡು ಭೂಮಿಯತ್ತ ನಡೆದನು. ವಿಷ್ಣುವಿನ ವರ ಪಡೆದ ಗರುಡ. ನಂತರ ವಿಷ್ಣುವು ದಾರಿಯಲ್ಲಿ ಗರುಡನಿಗೆ ಅಡ್ಡಲಾಗಿ ಬರುತ್ತಾನೆ. ಆದರೆ ಬಾಯಿಯಲ್ಲಿ ಅಮೃತದ ಕಲಶವಿದ್ದರೂ ತನ್ನ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಯನ್ನು ಹೊಂದಿರದ ಗರುಡ ನನ್ನು ಕಂಡು ವಿಷ್ಣು ಸಂತೋಷಪಟ್ಟನು ಮತ್ತು ನಿನಗೆ ಯಾವ ವರ ಬೇಕೆಂದು ಕೇಳು ಎನ್ನುತ್ತಾನೆ. ಆಗ ಗರುಡನು ನನ್ನನ್ನು ನಿಮ್ಮ ವಾಹನವನ್ನಾಗಿ ಸ್ವೀಕರಿಸಬೇಕೆನ್ನುವ ವರವನ್ನು ಕೇಳುತ್ತಾನೆ. ಆಗ ವಿಷ್ಣು ಅದಕ್ಕಾಗಿ ಒಪ್ಪಿ ಗರುಡನನ್ನು ತನ್ನ ವಾಹನವನ್ನಾಗಿ ಸ್ವೀಕರಿಸುತ್ತಾನೆ. ನಂತರ ಇಂದ್ರದೇವನು ಕೂಡ ನಿನಗೆ ಅವುಗಳು ಆಹಾರವಾಗಿ ತಿನ್ನುವ ಅಪಾರ ಶಕ್ತಿ ದೊರೆಯಲಿದೆ ಎಂದು ಆಶೀರ್ವಾದವನ್ನು ಮಾಡುತ್ತಾನೆ. ಇದಾದ ಬಳಿಕ ಗರುಡನು ತನ್ನ ತಾಯಿಯನ್ನು ದಾಸಿ ಸ್ಥಾನದಿಂದ ಮುಕ್ತಗೊಳಿಸಿ ಈ ಅಮೃತದ ಕಲಶವನ್ನು ಸುರಕ್ಷಿತವಾಗಿ ಹಿಂತಿರುಗಿಸುವುದಾಗಿ ಭರವಸೆ ನೀಡ್ತಾನೆ. ಕೊನೆಯ ಗರುಡನು ಅಮೃತವನ್ನು ಅವುಗಳಿಗೆ ಕೊಟ್ಟು ನೆಲದ ಮೇಲೆ ಇಟ್ಟು ಇದೇ ಅಮೃತ ಕಲಶವೆಂದು ಹೇಳಿದನು. ಇಲ್ಲಿ ತಂದು ಕೊಡುವ ಭರವಸೆಯನ್ನು ಈಡೇರಿಸಿ ಈಗ ನಿಮ್ಮ ಕೈಗೆಟ್ಟಿದ್ದೇನೆ. ಆದರೆ ನೀವೆಲ್ಲರೂ ಕುಡಿದು ಸ್ನಾನ ಮಾಡಿದರೆ ಒಳ್ಳೆಯದು ಎಂದು ಹೇಳುತ್ತಾನೆ. ಎಲ್ಲ ಅವುಗಳು ಸ್ನಾನ ಮಾಡಲು ಹೋದಾಗ ಇದ್ದಕ್ಕಿದ್ದಂತೆ ಭಗವಾನ್ ಇಂದ್ರನು ಅಲ್ಲಿಗೆ ಆಗಮಿಸಿ ಅಮೃತದ ಕಲಶವನ್ನು ಹಿಂತೆಗೆದುಕೊಳ್ಳುತ್ತಾನೆ.
ಆದರೆ ನೆಲದ ಮೇಲೆ ಒಂದೆರಡು ಅಮೃತದ ಕಣಿಗಳು ಬಿದ್ದಿರುವುದನ್ನು ಹಾವುಗಳು ಕಂಡು ಅದರಲ್ಲಿ ಸ್ನಾನ ಮಾಡಲು ಮುಂದಾದವು. ಆದರೆ ಹನಿಗಳು ಅವುಗಳಿಗೆ ತಾಗುವುದಿಲ್ಲ. ಈ ರೀತಿಯಾಗಿ ಗರುಡನ ಆಸೆಯು ಈಡೇರಿತು. ಅವುಗಳಿಗೆ ಅಮೃತವೂ ಸಿಗಲಿಲ್ಲ. ತನ್ನ ತಾಯಿಯನ್ನು ರಕ್ಷಿಸಿಕೊಳ್ಳಲು ಅಮೃತವನ್ನು ತರಲು ಹೋದ ಗರುಡ ಭಗವಾನ್ ವಿಷ್ಣು ಮತ್ತು ಇಂದ್ರನ ವರವನ್ನು ಪಡೆದುಕೊಂಡಿತು. ಮತ್ತೊಂದೆಡೆ ತನ್ನ ತಾಯಿಯನ್ನು ಕೂಡ ದಾಸಿ ಎನ್ನುವ ಬಂಧನದಿಂದ ಮುಕ್ತ ಮಾಡ್ತು. ಗೊತ್ತಾಯ್ತಾ? ಯಾವಾಗಲೂ ಒಳ್ಳೇದು ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಹಿಂದಿಂದಲೂ ನಮಗೆ ಗೊತ್ತಿದೆ. ಈಗ ಇವತ್ತು ನಾವು ಗರುಡನ ಬಗ್ಗೆ ತಿಳ್ಕೊಂಡ್ವು. ಈಗ ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 12/7/2025 ಶನಿವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಆಷಾಢ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ಬಿದಿಗೆ, ರಾತ್ರಿ 1:31, ನಕ್ಷತ್ರ ಉತ್ತರಾಷಾಢ, ಬೆಳಗ್ಗೆ 7:14, ಮಳೆ ಪುನರ್ವಸು 2ನೇ ಪಾದ, ರಾಹುಕಾಲ 9:16ರಿಂದ 6:52 ತನಕ ಇದೆ. ಉಳಿಕ ಕಾಲ 6:05ರಿಂದ 8:05 ತನಕ ಇದೆ. ಯಮಗಂಟ ಕಾಲ 2:04ರಿಂದ 3:40 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಕೂಡ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.